ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ತಿರ್ಬೋದು, ಇದು ಮಾಸ್ತಿ ಹಳ್ಳ ಅಂತ ಊರ ಹೆಸರು. ನನ್ನ ತಮ್ಮನ ಹೆಂಡತಿ ಮನೆ ಊರು. ಅವ್ರ ಕೆರೆ ಅಲ್ಲ, ಹಳ್ಳ ಇದು. ಸೊ ನೋಡ್ತಿರ್ಬೋದು, ಈ ಥರ ಇದೆ. ಮಳೆಗಾಲದಲ್ಲಿ ಈ ಪ್ಲೇಸ್ ಯಾವ ಥರ ಇರುತ್ತೆ ಅಂದರೆ, ಇಲ್ಲಿ ಸೇತುವೆ ಕಾಣಿಸ್ತಾ ಇದೆಯಲ್ವಾ, ಅದ್ರ ಮೇಲ್ ತನಕ ನೀರು ಬಂದಿರುತ್ತೆ. ನೀರು ಮೇಲೆ ನಡ್ಕೊಂಡು ಹೋಗಬೇಕು, ಅಷ್ಟು ನೀರಿರುತ್ತೆ. ಯಾಕಂದರೆ ಎಲ್ಲ ಕಡೆಯಿಂದ ನೀರು ಬಂದು ಇಲ್ಲಿಗೆ ಸೇರುತ್ತೆ. ಹಾಗೆಯೇ ಇವಾಗ ನೋಡಿ ಎಷ್ಟು ಅದ್ಭುತವಾಗಿ ಎಲಿಗೆಂಟಾಗಿ ಕಾಣಿಸ್ತಿದೆ ಅಂದರೆ, ತುಂಬ ಬ್ಲೂ ಕಲರಲ್ಲಿ ತುಂಬ ಇದಾಗಿ ಕಾಣಿಸ್ತಾ ಇದೆ, ಟ್ರಾನ್ಸ್ಪರೆಂಟಾಗಿ ಕಾಣಿಸ್ತಾ ಇದೆ. ಇಲ್ಲೆಲ್ಲ ಕಲ್ಗಳಿದೆ ನೋಡಿ, ಇದೆಲ್ಲ ಕಾಣಿಸಲ್ಲ ಅಂದರೆ ಮಳೆಗಾಲದಲ್ಲಿ ಎಲ್ಲ ಮುಚ್ಚೋಗಿರುತ್ತೆ. ಹಾಗೆಯೇ ಮಾಸ್ತಿ ಹಳ್ಳ ಅಂತ ಈ ಊರಿಗೆ ಈ ಹಳ್ಳ ಇರೋದ್ರಿಂದನೇ ಆ ಹೆಸರು ಬಂದಿರ್ಬೋದು ಅನ್ಕೋತೀನಿ, ನನ್ನ ಗೆಸ್ ಪ್ರಕಾರ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಇಲ್ಲೆಲ್ಲ ಟ್ರಾನ್ಸ್ಪರೆಂಟ್ ಆಗಿ ಕಾಣಿಸ್ತಾ ಇದೆ. ಮುಂಚೆ ಬಂದಾಗ ಈ ಬ್ರಿಡ್ಜ್ ಇರಲಿಲ್ಲ, ಇವಾಗ ನೋಡಿ ಬ್ರಿಡ್ಜ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ನೀರು ಸಕ್ಕತ್ತಾಗಿ ಬರ್ತಾ ಇದೆ. ಈ ಕಡೆ ಎಲ್ಲ ಅಡಿಕೆ ತೋಟ ಇದೆ. ಸೊ ಇಲ್ಲಿಂದ ಒಳಗೆ ಹೋದರೆ ಅವರ ಮನೆ ಇದೆ, ಇವಾಗ ತೋರಿಸ್ತೀನಿ. ಇಲ್ಲಿ ನೋಡ್ತಿರ್ಬೋದು ಯಾವ ಥರ ಸೌಂಡ್ ಕೇಳಿಸ್ತಾ ಇದೆ ಅಂತ ತೋರಿಸ್ತೀನಿ. ತುಂಬ ಚೆನ್ನಾಗಿದೆ ಪ್ಲೇಸ್ ಮಾತ್ರ. ಸೊ ಸಖತ್ತಾಗಿ ನೀರು ಹರಿತಾ ಇದೆ ಕಾಡಲ್ಲಿ ನೋಡಿ. ಇಲ್ಲೆಲ್ಲ ಈ ಥರ ಇದೆ, ಚೆನ್ನಾಗಿದೆ. ಇಲ್ಲಿ ನಾನು ಕೆಲವೊಂದು ಕಡೆ ಮ್ಯೂಸಿಕನ್ನು ಹಾಕಲ್ಲ, ಪ್ರಕೃತಿಯ ಒರಿಜಿನಲ್ ಆದ ಸೌಂಡನ್ನು ಕೇಳೋಕ್ಕೆ ತುಂಬ ಅದ್ಭುತವಾಗಿರುತ್ತಲ್ವಾ. ಸೊ ಹಾಗೆಯೇ ಈ ಸೌಂಡನ್ನು ಕೇಳೋಣ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಯಬ್ಬಾ, ಇಲ್ಲೆಲ್ಲ ಸ್ಟೋನ್ಗಳು ಈ ಥರ ಇದೆ. ವಾವ್, ಕಾಶು ಕಾಶು ಕಾಚಿ ಅಚ್ಚಿ ಆ ವಾವ್, ಸೂಪರ್. ಅಬ್ಬಾ, ತಣ್ಣಗಿದೆ ನೀರು ನೋಡಿ, ಎಷ್ಟು ಕ್ಲೀನ್ ಆಗಿದೆ ಅಂತ. ಸಖತ್ತಾಗಿ ಕಾಣಿಸ್ತಾ ಇದೆ. ನಿಜವಾಗೂ ಹೇಳಬೇಕಂದ್ರೆ ಇಲ್ಲಿಯ ನೀರು ಎಷ್ಟು ತಣ್ಣಗಿತ್ತಂದರೆ, ನಮಗೆ ಐಸಲ್ಲಿಟ್ಟಾಗ ಕಾಲು ಯಾವ ರೀತಿಯಾಗಿ ತಣ್ಣಗಾಗಿ ಫೀಲ್ ಆಗುತ್ತಲ್ವ, ಆ ರೀತಿ ಅನಿಸ್ತಾ ಇತ್ತು. ಯಾಕಂದರೆ ಕಾಡಲ್ಲಿ ಹರಿಯುವ ನೀರು ತುಂಬ ಪ್ಯೂರ್ ಆಗಿರುತ್ತೆ, ಮತ್ತು ಕಬ್ಬಿಣಾಂಶ, ಲವಣಾಂಶ ಹಾಗೆ ಖನಿಜಗಳೆಲ್ಲ ಇರುತ್ತಲ್ವ. ಸೊ ತುಂಬ ತಣ್ಣಗಿರುತ್ತೆ. ಇದನ್ನು ಒಂಥರ ಹಿಡನ್ ಹಳ್ಳ ಅಂತಲೇ ಹೇಳ್ಬೋದು, ಜಾಸ್ತಿ ಜನಕ್ಕೆ ಗೊತ್ತಿಲ್ಲ, ಬಟ್ ತುಂಬ ಚೆನ್ನಾಗಿದೆ. ಹಾಗೆಯೇ ಯಾವುದೇ ಥರವಾದ ಡೇಂಜರ್ ಅಂತ ಇಲ್ಲ ಇಲ್ಲಿ ಹೋಗಿದರೆ, ಯಾಕಂದರೆ ಅಷ್ಟೊಂದು ನೀರು ಇರಲ್ಲ ಈ ಟೈಮಲ್ಲಿ. ಬಟ್ ಮಳೆಗಾಲದಲ್ಲಿ ತುಂಬ ಫೋರ್ಸ್ ಇರುತ್ತೆ, ಎಲ್ಲ ಕಡೆಯಿಂದ ನೀರು ಬರುತ್ತೆ. ಸೊ ಆವಾಗ ಸೂಕ್ತವಲ್ಲ. ಯಾರಾದರೂ ಹೋಗ್ಬೇಕಂದ್ರೆ ಆರಾಮಾಗಿ ಹೋಗ್ಬೋದು. ಇಲ್ಲಿಂದ ಅಂದರೆ ಗೇಟ್ ಇದೆಯಲ್ವಾ, ಸೊ ಒಳಗೆ ಹೋಗಬೇಕು. ಇಲ್ಲೆಲ್ಲ ಗೇಟ್ ಮಾಡಿರಬೇಕಾಗತ್ತೆ, ಯಾಕಂದರೆ ಒಳಗೆ ದನಗಳೆಲ್ಲ ಹೋಗ್ಬಿಡುತ್ತಲ್ವ. ಸೊ ಹಾಗಾಗಿ ಈ ರೀತಿಯಾಗಿ ಈ ಗೇಟನ್ನು ಮಾಡಿದ್ದಾರೆ. ನಾನು ಇದನ್ನು ಮುಂಚೆನೂ ಒಂದ್ಸಲ ತೋರಿಸಿದ್ದೀನಿ. ಇಲ್ಲಿ ನೋಡಿ, ಒಂದು ಚಿಕ್ಕ ಕರ ಇದೆ, ಅವ್ರ ಮನೆಗೆ ಅನ್ಕೋತೀನಿ. ಚೆನ್ನಾಗಿದೆ, ಕ್ಯೂಟ್ ಇದೆಲ್ಲ. ಎಲ್ಲರೂ ಮನೆ ಒಳಗೆ ಹೋದರು, ಅಪ್ಪ ಅಮ್ಮ ಹಾಗೆಯೇ ತಮ್ಮ ಎಲ್ಲ. ನಾವು ಮಾತ್ರ ನೀರಲ್ಲಿ ಆಟ ಆಡ್ತಿದ್ವಿ ಅಲ್ವಾ, ಹಾಗಾಗಿ ಲೇಟ್ ಆಯಿತು. ಸೊ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಿಡಿ. ಥ್ಯಾಂಕ್ ಯು.